ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಸೋಮಗುದ್ದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹಲವಾರು ಡಾಬಾ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಇಟ್ಟುಕೊಂಡು ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಈ ಕಾರಣದಿಂದಾಗಿ ನಮ್ಮ ಗ್ರಾಮಕ್ಕೆ ಅಕ್ರಮ ಮದ್ಯ ನಡೆಯಬಾರದೆಂದು ಸೋಮಗುದ್ದು ಗ್ರಾಮದ ಮಹಿಳೆಯರು ಅಬಕಾರಿ ಇಲಾಖೆ ಮುಂದೆ ಪ್ರತಿಭಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅಕ್ರಮ ಮದ್ಯವನ್ನು ತಂದು ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದಾಗಿ ಶಾಲಾ ಮಕ್ಕಳು, ವಯೋವೃದ್ಧರು ಕುಡುಕರ ಕಾಟದಿಂದ ಬೇಸತ್ತು ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಷ್ಟೋ ಬಾರಿ ಗ್ರಾಮದ ಮುಖ್ಯಸ್ಥರಿಗೆ ಮನವಿ ಕೊಟ್ಟರು ಕೂಡ ಅಕ್ರಮ ಮದ್ಯ ತಡೆಯಲು ಗ್ರಾಮದ ಮುಖ್ಯಸ್ಥರು ಮೈನಾವೇಶ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕುಡುಕರ ಕಾಟದಿಂದ ಗ್ರಾಮದಲ್ಲಿ ಓಡಾಡುವುದೇ ಕಷ್ಟವಾಗಿದೆ. ನಮ್ಮ ಗಂಡಂದಿರು ಕುಡಿದು ಬಂದು ಹೆಂಡತಿ ಮಕ್ಕಳನ್ನ ಒಡೆದು ರೋಡಿನಲ್ಲಿ ಗಲಾಟೆ ಮಾಡುವಂತಹ ಕೃತ್ಯಗಳು ದಿನನಿತ್ಯ ನಡೀತಾ ಇವೆ. ಇದನ್ನ ತಡೆಗಟ್ಟಲು ಅಬಕಾರಿ ಇಲಾಖೆಯ ಉಪನಿರೀಕ್ಷಕ ನಾಗರಾಜ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದೇವೆ ಅಂತ ಸೋಮಗುದ್ದು ಗ್ರಾಮದ ಮಹಿಳೆಯರು ಆಗ್ರಹವನ್ನ ಮಾಡಿದ್ದಾರೆ. ಈ ವೇಳೆ ಸೋಮಗುದ್ದು ಗ್ರಾಮದ ಮಹಿಳಾ ಸಂಘಗಳು, ಊರಿನ ಮಹಿಳೆಯರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್, NK/4, ಚಿತ್ರದುರ್ಗ. ಎಂಬ ವ್ಯಕ್ತಿ ಗ್ರಾಮದ ಮಧ್ಯಭಾಗವಾದ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಅಂಚೆ ಕಚೇರಿ ಇರುವ ಸರ್ಕಾರಿ ಶಾಲಾ ಆವರಣದಲ್ಲಿ ಅಂಗಡಿಯನ್ನು ಇಟ್ಟುಕೊಂಡು ಯಾವುದೇ ರೀತಿಯ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾರೆ. ಈ ವ್ಯಕ್ತಿಯು ಹಿಂದಿನ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದು ಮತ್ತೊಮ್ಮೆ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾನೆ. ಹಾಗೆಯೇ ಗ್ರಾಮದ ಬೋವಿ ಕಾಲೋನಿಯಲ್ಲಿ ಬೇಬಮ್ಮ ಗಂಡ ಅಂಜಿನಪ್ಪ ಹಾಗೂ ಮಹಾಲಕ್ಷ್ಮಿ ಹೋಟೆಲ್ನ ಮಾಲೀಕ ಭರತ್ ತಂದೆ ರಂಗಪ್ಪ, SC ಕಾಲೋನಿಯಲ್ಲಿ ಹರೀಶ ತಂದೆ ಗುರುಸಿದ್ದಪ್ಪ, SC ಕಾಲೋನಿ ಕರ್ಲಟ್ಟಿಯಲ್ಲಿ ರೂಪ ತಂದೆ ಭೂತಣ್ಣ ಎಂಬುವರು ಸಹ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಆದ್ದರಿಂದ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಮದ್ಯ ಮಾರಾಟ ಮುಕ್ತ ಗ್ರಾಮವನ್ನಾಗಿ ಮಾಡಲು ಸಹಕರಿಸಬೇಕು ಹಾಗೂ ಜನಸಾಮಾನ್ಯರ ದೃಷ್ಟಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಮತ್ತಷ್ಟು ಇಮ್ಮಡಿಗೊಳಿಸುವಂತಹ ಕಾರ್ಯವನ್ನು ಮಾಡಬೇಕೆಂದು ತಮ್ಮಲ್ಲಿ ಈ ಮನವಿ ಪತ್ರದ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಎಷ್ಟೋ ಸಂಬಂಧಗಳು ಒಂದ್ ಮಾಡೋ ಸಂಬಂಧನ ಮುರಿದಾಕ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಇದು ಎಷ್ಟು ಡ್ರಿಂಕ್ಸ್ ಮಾಡೋದ್ರಿಂದ ಎಷ್ಟು ಎಫೆಕ್ಟ್ ಇದೆ ಅಂದರೆ ಮಕ್ಕಳನ್ನ ಕೂಡ ಬೇರೆ ರೀತಿಯಲ್ಲಿ ಮಾತಾಡೋದಿರ್ಬೋದು, ಹೆಂಡ್ತಿಗಾಗಲಿ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋದಿರ್ಬೋದು, ಹೆಂಡ್ತಿನ ಮನೆಗೆ ಇರದೇ ಇರೋ ಹೊರಗಡೆ ಬಿಟ್ಟು ಹೆಂಗಂದ್ರೆ ಹಂಗೆ ಮನೆ ಸುತ್ತಮುತ್ತಾಗಲಿ ಓಡಾಡ್ಸ್ಕೊಂಡು ಹೊಡಿಯೋದು, ಬಡಿಯೋದು, ಮಕ್ಕಳನ್ನ ಕೆಟ್ಟ ಭಾಷೆಯಲ್ಲಿ ಮಾತಾಡೋದಾಗಿರ್ಬೋದು, ಮತ್ತು ಮಕ್ಕಳನ್ನ ಹೊಡೆದು ಬಡ್ದು ನೀನೇ ನನಗೆ ಎಣ್ಣೆ ತಂದು ಕೊಡಂತ ಇದೆಲ್ಲ ಮಾಡ್ತಾರೆ. ಮತ್ತು ಹೆಂಡ್ತಿ ಏನಾದರೂ ಕೆಲ್ಸಕ್ಕೆ ಹೋಗಿ ಬಂದರೆ ಅವ್ರು ಕುಡ್ದು ಮನೇಲಿ ಬಿದ್ದಿರ್ತಾರೆ. ಹೆಂಡ್ತಿ ದುಡ್ದಿರೋ ದುಡ್ಡಲ್ಲಿ ತಗೊಂಡೋಗಿ ಎಣ್ಣೆ ತಗೊಂಡು ಕುಡ್ಕೊಂಡು ಇರೋಂಥ ಫ್ಯಾಮಿಲಿನೂ ನೋಡಿದ್ದೀನಿ. ಹಂಗಾಗಿ ಇದು ಎಣ್ಣೆನ ನಿಷೇಧ ಮಾಡ್ಬೇಕಂತ ನಾನು ಹೇಳ್ತೀನಿ. ಇವರು ಇಲ್ಲಿಂದ ಫೋನ್ ಮಾಡ್ತಾರಂತೆ ಸಾಹೇಬ್ರು, ಇವರೇ ಹೇಳ್ತಾರಂತೆ ಅವನ ಮೇಲೆ ಕೇಸ್ ಕೊಡ್ರಿ, ರೇಪ್ ಕೇಸ್ ಕೊಡ್ರಿ, ಅವ್ನ ಒಳಕ್ ಹಾಕಿಸ್ರಿ, ಹೊಡೀರಿ, ಬಡೀರಿ ಅಂತ ಈ ತರ ಹೇಳ್ಕೊಡ್ತಿದಾರಂತ ಇವರು. ಅಂತಂದು ಊರೆಲ್ಲ ಅವರೇ ಮಾತಾಡ್ಕೊಂಡು ಅವರೇ ಹೇಳ್ಕೊಂಡು ಕಟ್ಟೆ ಮೇಲೆ ಅವ್ರು ಇಷ್ಟಂಗೆಲ್ಲ ನನಗೆ ಟಾರ್ಚರ್ ಕೊಡೋರು ಅಂದ್ರೆ ಈ 3 ವರ್ಷದಿಂದ ಈ ನೆಮ್ಮದಿಯಾಗಿರೋದ್ರೆ ಈ 3 ತಿಂಗಳು ನಾನು ನೆಮ್ಮದಿ ಪಟ್ಕೊಂತಿರೋದ್ರೆ ಈ 3 ತಿಂಗಳಲ್ಲಿ ದಿನ ನಾನು ಇವ್ರ ಹತ್ರ ಬರೋದು, ಇಲ್ಲಿ ಬರೋದು, ಸ್ಟೇಷನ್ಗೆ ಹೋಗೋದು, ಬರೀ ಇವ್ರ ಹತ್ರ ಅಲ್ದಾಡಿದ್ದು ನಾನು. ಈ 3 ತಿಂಗಳಿಗೆ ಇವ್ರ ಹತ್ರ ಬರಲಿಲ್ಲ, ಅಲ್ಲಿಗೂ ಹೋಗಲಿಲ್ಲ. 3 ವರ್ಷ ತನಕ ಓಡಾಡಿ ಸುಸ್ತಾಗಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇದೆಯೋ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ನಮ್ದೆಲ್ಲರದಾಗಿತ್ತು.